ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ. ಅದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಮತ್ತೆ ಸದ್ದು ಮಾಡ್ತಾ ಇದೆ. ಒಬ್ಬರ ಬಳಿ 2 ಹುದ್ದೆ ಇದ್ರೆ ನಿಭಾಯಿಸೋದು ಕಷ್ಟ ಅಂತ ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಅಧ್ಯಕ್ಷರ ಬದಲಾವಣೆಗೆ ಒಂದಷ್ಟು ರೆಕ್ಕೆ ಪುಕ್ಕಗಳು ಹಾಗೆ ಕೆಲವು ಆಕಾಂಕ್ಷಿಗಳು ಕೂಡ ತುಂಬಾ ಜನ ಇದ್ದಾರೆ ಅಂತ. ಅಧ್ಯಕ್ಷರ ಬದಲಾವಣೆ ಬಗ್ಗೆ ಇದೆಲ್ಲ ಮಾಧ್ಯಮದ ಸೃಷ್ಟಿ ಇದೆ. ವರಿಷ್ಠರು ತೀರ್ಮಾನ ಮಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಅಧ್ಯಕ್ಷರು, ವರಿಷ್ಠರು ಸೇರಿಕೊಂಡು ಸಂಘಟನೆ ಬಗ್ಗೆ, ರಾಜ್ಯದ ಬಗ್ಗೆ ಎಲ್ಲ ವಿಚಾರ ಮಾಡಿ ಇವತ್ತು ಏನು ತೀರ್ಮಾನ ಮಾಡಿದ್ರೆ ಈ ರಾಜ್ಯಕ್ಕೆ ಒಳ್ಳೇದಾಗ್ತದೆ ಅಂತೇಳಿ ಹೇಳಿ ಅವರೊಂದು ಅಂತಿಮವಾದಂಥ ತೀರ್ಮಾನವನ್ನು ಮಾಡ್ತಾರೆ. ಸರ್, ನಿಮ್ಮ ಹೆಸರು ಕೂಡ ಬಲವಾಗಿ ಕೇಳ್ಪಡ್ತಾ ಇದೆ. ಲಿಂಗಾಯತ ಸಮುದಾಯದಲ್ಲಿ ಈಶ್ವರ ಖಂಡ್ರೆ ಅವರು ಕೂಡ ಕೊಡಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಇದೆ. ಸರ್, ನೋಡಿ, ನನಗೆ ಗೊತ್ತಿಲ್ಲ. ನಾನೀಗ ಅರಣ್ಯ ಪರಿಸರ ಇಲಾಖೆ ಸಚಿವನಾಗಿದ್ದೇನೆ. ಪ್ರಾಮಾಣಿಕತೆಯಿಂದ ಇವತ್ತು ದುಡಿತಾ ಇದ್ದೇನೆ, ಸೇವೆ ಮಾಡ್ತಾ ಇದ್ದೇನೆ. ಈ ಇಲಾಖೆಗೆ ಒಂದು ಒಳ್ಳೆಯ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ತಾವೇನಾದ್ರೂ ಬಯಸ್ತೀರಾ ಸರ್, ಕೊಟ್ರೆ ನಿಭಾಯಿಸ್ತೀನಿ ಅಂತ? ಅಥವಾ ನೋಡಿ, ನಾನು ಒಂದು ಪಕ್ಷದ ಶಿಸ್ತಿನ ಸಿಪಾಯಿ ಇದ್ದೇನೆ. ಪಕ್ಷ ಏನು ನನಗೆ ಜವಾಬ್ದಾರಿ ಕೊಡ್ತದೆ, ಜವಾಬ್ದಾರಿ ಪ್ರಾಮಾಣಿಕವಾಗಿ ಮಾಡ್ತೇನೆ. ಓಕೆ ಸರ್, ಪ್ರಮುಖವಾಗಿ ಮತ್ತೊಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆನೂ ಕೂಡ ವಿಚಾರಗಳು ಸದ್ದು ಮಾಡ್ತಾ ಇದೆ. ಬಹಳಷ್ಟು ಜನ ಹಿರಿಯ ಆಕಾಂಕ್ಷಿಗಳು ಕೂಡ ಇದ್ದಾರೆ. ನಿನ್ನೆ ಸಿಎಂ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸರ್, ಹೈಕಮಾಂಡ್ ಜೊತೆ ಈ ಬಗ್ಗೆ ಮಾತನಾಡಿ ತೀರ್ಮಾನ ಮಾಡ್ತೀವಿ ಅಂತ. ಹಾಗಾಗಿ ಸಂಕ್ರಾಂತಿ ವೇಳೆಗೆ ಏನಾದ್ರೂ ಒಂದು ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇದೆಯಾ? ಆಯ್ತು, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಆಯ್ತು. ಅವ್ರು ಏನು ಹೇಳ್ತಾರೆ ಅದೇ ಫೈನಲ್ ಆಗುತ್ತೆ. ಮುಖ್ಯಮಂತ್ರಿಗಳು ಹೇಳಿದಾರೆ ಅಂದ್ಮೇಲೆ ಆಯ್ತಲ್ಲ. ಕೆಲವರು ಖಾತೆ ಬದಲಾವಣೆ ಆಗ್ಬೇಕು ಅಂತ ಕೇಳ್ತಾ ಇದ್ರು ಸರ್. ಪರಮೇಶ್ವರ್ ಅವರು ಕೂಡ ಖಾತೆ ಬದಲಾವಣೆನ ಬಯಸಿದ್ದಾರೆ. ತಾವೇನಾದ್ರೂ ಖಾತೆ ಬದಲಾವಣೆ ಬಗ್ಗೆ ಬಯಸ್ತೀರಾ ಸರ್? ಯಾಕಂದ್ರೆ ಜನಪರ ಮತ್ತೆ ಜನರ ಬಳಿ ಹೋಗತ್ತ ಖಾತೆಗಳು ಬೇಕು ಅಂತ ಕೆಲವು ಸಚಿವರು ಬಯಸ್ತಾ ಇದ್ದಾರೆ. ತಾವೇನಾದ್ರೂ ಬದಲಾವಣೆ ಬಗ್ಗೆ ಕೇಳ್ತೀರಾ? ನೋಡಿ, ನಾನೀಗಾಗಲೇ ಹೇಳಿದ್ದೇನೆ, ಏನ್ ಜವಾಬ್ದಾರಿ ಕೊಟ್ಟರು ಪ್ರಾಮಾಣಿಕತೆಯಿಂದ ಮಾಡ್ತೀನಿ ಅಂತೇಳಿ ಹೇಳಿ. ಅರಣ್ಯ ಪರಿಸರ ಇಲಾಖೆ ಇದೆ, ಅಲ್ಲಿ ಉತ್ತಮವಾದಂಥ ಕೆಲಸ ಮಾಡ್ತಾ ಇದ್ದೀನಿ. ಇನ್ನೂ ಮಾಡುವಂಥದ್ದು ಬಹಳ ಇದೆ. ಅದಕ್ಕೆ ಇವತ್ತು ಆ ವಿಷಯದ ಬಗ್ಗೆ ನಾನು ಹೆಚ್ಚಿನ ಆಲೋಚನೆ ಮಾಡಿಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಸರ್, ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆಗೆ ಬಹಳಷ್ಟು ಒತ್ತಾಯಗಳು ಕೇಳ್ಪಡ್ತಾ ಇದೆ. ತಾವು ಕೂಡ ಬೀದರ್ಗೆ ಹೋಗಿ ಮೃತರ ಮನೆಗೆ ಹೋಗಿ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ಬಂದಿದ್ರಿ. ಏನ್ ಹೇಳ್ತೀರಿ ಸರ್? ಪ್ರಿಯಾಂಕ್ ಯಾಕೆ ರಾಜೀನಾಮೆ ಕೊಡಬೇಕು? ಏನು ಕಾರಣ? ಸುಮ್ಮನೆ ಪ್ರಿಯಾಂಕ್ದು ಏನಾದರೂ ಹೆಸರಿದೆಯಾ? ಅದರಲ್ಲಿ ಅವ್ರ ಪಾತ್ರ ಇದೆಯಾ? ಏನು ಇಲ್ಲದೆ ಸುಖ ಸುಮ್ಮನೆ ಇವರು ಗಾಳಿ ಮೇಲೆ ರಾಜೀನಾಮೆ ಕೇಳಿದ್ರೆ ಇವತ್ತು ಯಾರಾದರೂ ಸರ್ಕಾರ ನಡೆಸಲಿಕ್ಕೆ ಆಗತ್ತಾ? ಇದು ಪ್ರತಿಯೊಂದರಲ್ಲಿ ರಾಜಕೀಯ ತರ್ತಾ ಇದ್ದಾರೆ. ಅವ್ರ ಜವಾಬ್ದಾರಿ ಬಿಟ್ಟು ಯಾವ ಜ್ವಲಂತವಾದಂಥ ಸಮಸ್ಯೆಗಳಿದ್ದಾವೆ ಪ್ರತಿಪಕ್ಷದಲ್ಲಿ ಇದ್ದುಕೊಂಡು ಅದನ್ನು ಅವರು ಎತ್ತಿ ತೋರಿಸಬೇಕು. ಅದು ಬಿಟ್ಟು ಇವತ್ತು ಯಾವ ವಿಷಯದಲ್ಲಿ ಮತ್ತೇನೋ ಪುರಾವೆಗಳೆಲ್ಲ ಇಲ್ಲದೆ ಯಾವುದೇ ರೀತಿಯಲ್ಲಿ ಇವತ್ತು ಸುಳ್ಳೇ ಈ ಥರ ಒಂದು ರೀತಿಯಲ್ಲಿ ಆರೋಪ ಮಾಡುವಂಥದ್ದು ಇದನ್ನು ಖಂಡಿಸ್ತೇನೆ. ಸರ್, ನಿನ್ನೆ ಅಮಿತ್ ಶಾ ಅವರನ್ನ ವಿಜಯೇಂದ್ರ ಅವರು ಕೂಡ ಭೇಟಿ ಮಾಡಿ ಈ ಬಗ್ಗೆ ಹೆಚ್ಚಿನ ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನ ಮಾಡಿದ್ದಾರೆ. ಜೊತೆಗೆ ಈ ವಿಚಾರದ ಬಗ್ಗೆ ಸಚಿನ್ ಮೃತರ ಒಂದು ವಿಚಾರ ಏನಿದೆ ಅದನ್ನ ಅಮಿತ್ ಶಾ ಅವ್ರ ಬಳಿನೂ ಕೂಡ ಚರ್ಚೆ ಮಾಡಿದ್ದಾರೆ. ಸರ್, ನೋಡಿ, ಯಾರು ಬೇಕಾದವ್ರ ಜೊತೆಲೋ ಚರ್ಚೆ ಮಾಡಲಿ. ಈಗಾಗಲೇ ರಾಜ್ಯ ಸರ್ಕಾರ ಇವತ್ತು ತನಿಖೆಗೆ ಆದೇಶ ಮಾಡಿದೆ. ಸಿಒಡಿಗೆ ತನಿಖೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ನಡೀತದೆ. ಮತ್ತೆ ಇದರಲ್ಲಿ ಕೇಂದ್ರದ ಏನು ಪಾತ್ರ ಇದೆ? ಸತ್ಯ ಹೊರ ಬರ್ತದೆ. ಅವ್ರಿಗೆ ಸಿಐಡಿ ಕೇಸ್ ಮೇಲೆ ತನಿಖೆ ಮೇಲೆ ನಂಬಿಕೆ ಇಲ್ಲ. ಅವ್ರಿಗೆ ಜಗತ್ತಿನಲ್ಲಿ ಯಾರ ಮೇಲೂ ನಂಬಿಕೆ ಇಲ್ಲ. ಅದಕ್ಕೇನು ಮಾಡ್ಲಿಕ್ಕೆ ಬರುತ್ತೆ? ಸೊ, ಇದು ಅರಣ್ಯ ಸಚಿವರ ಮಾತು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಆನಂದ್ ನಂದಗೂಡಿ, ಪವರ್ ಟಿವಿ.